ಇನ್ನು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ನಡುಕ ಶುರುವಾಗಿದೆ. ದಸರಾ ಮುಗಿತಾ ಇದ್ದಂತೆ ಎಸ್ಐಟಿ ತನಿಖೆಗೆ ಮಿಂಚಿನ ವೇಗ ಶುರುವಾಗಿದೆ. ಸಮೀರ್ ಸೇರಿ 6 ಯೂಟ್ಯೂಬರ್ಗಳಿಗೆ ವಿಚಾರಣೆಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಸಂಚಾರಿ ಸ್ಟುಡಿಯೋದ ಸಂತೋಷ್ಗೆ ಎಸ್ಐಟಿ ಗ್ರಿಲ್ ಮಾಡಲಿದೆ. ಸಮೀರ್, ದಿನೇಶ್, ಕುಡ್ಲ ರ್ಯಾಂಪೇಜ್ನ ಅಜಯ್ ಅಂಚನ್, ಅಭಿಷೇಕ್ ಕೂಡ ಇದೀಗ ಬುಲಾವ್ ನೀಡಲಾಗಿದೆ. ಆ ಮುಖೇನವಾಗಿ ಇದೀಗ ಈ ಎಲ್ಲ ಯೂಟ್ಯೂಬರ್ಗಳಿಗೆ ಇದೀಗ ನಡುಕ ಶುರುವಾಗಿದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ಇದೀಗ ಒಬ್ಬೊಬ್ಬರಿಗೆ ನಡುಕ ಶುರುವಾಗ್ತಾ ಇದೆ. ದಸರಾ ಮುಗಿತಾ ಇದ್ದಂತೆ ಎಸ್ಐಟಿ ಅಧಿಕಾರಿಗಳು ಇದೀಗ ತನಿಖೆಗೆ ಮಿಂಚಿನ ವೇಗಕ್ಕೆ ಕಾಲಿಡಲಿದ್ದಾರೆ. ಸಮೀರ್ ಸೇರಿ ಒಟ್ಟು 6 ಯೂಟ್ಯೂಬರ್ಗಳಿಗೆ ವಿಚಾರಣೆಗೆ ಹಾಜರಾಗಲು ನೋಟಿಸ್ ಕೂಡ ನೀಡಲಾಗಿದೆ. ಸಂಚಾರಿ ಸ್ಟುಡಿಯೋದ ಸಂತೋಷ್ಗೆ ಎಸ್ಐಟಿ ಗ್ರಿಲ್ ಮಾಡಿದೆ. ಸಮೀರ್, ದಿನೇಶ್, ಕುಡ್ಲ ರ್ಯಾಂಪೇಜ್ನ ಯೂಟ್ಯೂಬರ್ ಆಗಿರ್ತಕ್ಕಂತಹ ಅಜಯ್ ಅಂಚನ್, ಅಭಿಷೇಕ್ ಕೂಡ ಬುಲಾವ್ ನೀಡಲಾಗಿದೆ. ಹಾಗಾಗಿ ದಸರಾ ಬಳಿಕ ಇದೀಗ ಅಸಲಿ ಕಾರ್ಯಾಚರಣೆ ನಡೆಯಲಿದೆ. ಷಡ್ಯಂತ್ರ ಸೂತ್ರಧಾರರ ಜನ್ಮ ಜಾಲಾಟ ಆರಂಭವಾಗಿದೆ. ಎಸ್ಐಟಿ ಮುಂದೆ ಜಯಂತ್ ಪುತ್ರ, ಪತ್ನಿ ಹಾಜರಾಗಿದ್ದಾರೆ. ಎಸ್ಐಟಿ ಬುಲಾವ್ ಹಿನ್ನೆಲೆಯಲ್ಲಿ ಇಬ್ಬರೂ ಕೂಡ ಹಾಜರಾಗಿದ್ದಾರೆ. ಚಿನ್ನಯ್ಯನ ವಿಡಿಯೋ ರೆಕಾರ್ಡ್ ಮಾಡಿ ಡಿಲೀಟ್ ಮಾಡಿರುವಂತಹ ಆರೋಪ ಹಿನ್ನೆಲೆಯಲ್ಲಿ ಚಿನ್ನಯ್ಯನ ಹೇಳಿಕೆಯನ್ನು ಆಧರಿಸಿ ಜಯಂತ್ ಫ್ಯಾಮಿಲಿಗೆ ಇದೀಗ ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಅನ್ನು ನಡೆಸಿದ್ದಾರೆ. ವಿಡಿಯೋನ ಯಾಕೆ ಮಾಡಿದ್ರಿ, ಮೊದಲು ಯಾಕೆ ಮಾಡಿದ್ರಿ ವಿಡಿಯೋ, ಆಮೇಲೆ ಡಿಲೀಟ್ ಯಾಕೆ ಮಾಡಿದ್ರಿ, ಹೀಗಂತ ಚಿನ್ನಯ್ಯನ ಆ ಒಂದು ಎಸ್ಐಟಿ ಬುಲಾವ್ ಹಿನ್ನೆಲೆಯಲ್ಲಿ ಇಬ್ಬರು ಕೂಡ ಇದೀಗ ಜಯಂತ್ ಪುತ್ರ, ಜಯಂತ್ ಅವರ ಪತ್ನಿ, ಈ ಒಂದು ಜಯಂತ್ ಅವರ ಫ್ಯಾಮಿಲಿಗೆ ಇದೀಗ ಎಸ್ಐಟಿ ಅಧಿಕಾರಿಗಳು ಗ್ರಿಲ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ಲೈವ್ ಅಲ್ಲಿ. ದಿನೇಶ್, ಇದೀಗ ಒಂದ್ ಕಡೆ ಜಯಂತ್ ಅವರದ ಒಂದು ವಿಚಾರಣೆ ಆಗ್ತಾ ಇದೆ, ಮತ್ತೊಂದು ಕಡೆ ಇದೀಗ ಎಸ್ಐಟಿ ಮುಂದೆ ಜಯಂತ್ ಅವರ ಫ್ಯಾಮಿಲಿ ಹಾಜರಾಗಿದೆ. ಕಾರಣ ಚಿನ್ನಯ್ಯನ ಒಂದು ಸ್ಟೇಟ್ಮೆಂಟ್ ವಿಡಿಯೋನ ಫಸ್ಟ್ ವಿಡಿಯೋ ಯಾಕೆ ಮಾಡಿದ್ರಿ, ಆಮೇಲೆ ಡಿಲೀಟ್ ಯಾಕೆ ಮಾಡಿದ್ರಿ ಅಂತಕ್ಕಂಥದ್ದು. ಇವಾಗ ಕಂಪ್ಲೀಟ್ ಆಗಿ ಒಂದು ಜಯಂತ್ ಟಿ ಅವರ ಫ್ಯಾಮಿಲಿಗೆ ಗ್ರಿಲ್ ನಡೀತಾ ಇದೆ. ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ದಿನೇಶ್? ಎಸ್ಐಟಿ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಎಸ್ಐಟಿ ತನಿಖೆಯಿಂದ ಹಲವರಿಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಕೂಡ ಇದೆ. ಪ್ರಮುಖವಾಗಿ ಎಸ್ಐಟಿ ಅಧಿಕಾರಿಗಳು ಬೇರೆ ಬೇರೆ ಹಂತಗಳಲ್ಲಿ ವಿಚಾರಣೆಯಲ್ಲಿ ತೊಡಗಿರುವಂಥದ್ದು. ಅದರಲ್ಲೂ ಕೂಡ ಹಂತ ಹಂತವಾಗಿ ಹಲವರನ್ನ ಕರೆದು ವಿಚಾರಣೆಗೆ ಒಳಪಡಿಸ್ತಾ ಇದೆ. ಸದ್ಯ ಹಲವು ಯೂಟ್ಯೂಬರ್ಗಳಿಗೆ ಕರೆ ಮಾಡಿ ವಿಚಾರಣೆಗೆ ಹಾಜರು ಆಗಬೇಕು ಅನ್ನುವಂಥ ಸೂಚನೆಯನ್ನು ಎಸ್ಐಟಿ ಅಧಿಕಾರಿಗಳು ನೀಡಿದ್ದಾರೆ. ಇವತ್ತು ಇಲ್ಲಾಂದರೆ ನಾಳೆ ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನು ಎಸ್ಐಟಿ ಅಧಿಕಾರಿಗಳು ನೀಡಿದ್ದಾರೆ. ಹೀಗಾಗಿ ಸದ್ಯ ಇವತ್ತು ಒಂದಷ್ಟು ಯೂಟ್ಯೂಬರ್ಗಳು ಈಗಾಗಲೇ ಬಂದು ಎಸ್ಐಟಿ ಕಚೇರಿಗೆ ತೆರಳಿದ್ದಾರೆ. ಪ್ರಮುಖವಾಗಿ ಸಂಚಾರಿ ಸ್ಟುಡಿಯೋ ಅನ್ನುವಂಥ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದಂತಹ ಸಂತೋಷ್ ಎನ್ನುವವರಿದ್ದಾರೆ. ಅವರು ಕೂಡ ಈಗಾಗಲೇ ಎಸ್ಐಟಿ ಕಚೇರಿಗೆ ತೆರಳಿದ್ದಾರೆ. ಅವರನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಬೇರೆ ಬೇರೆ ರೀತಿಯಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅದರ ಜೊತೆಗೆ ಜಯಂತ್ನ ಪತ್ನಿ, ಮಗಳು ಅವರು ಕೂಡ ಎಸ್ಐಟಿ ಕಚೇರಿಗೆ ತೆರಳಿದ್ದಾರೆ. ಅವರನ್ನು ಕೂಡ ಬೇರೆ ಬೇರೆ ರೀತಿಯಾದಂಥ ವಿಚಾರಣೆಗೆ ಎಸ್ಐಟಿ ಅಧಿಕಾರಿಗಳು ಒಳಪಡಿಸಿದ್ದಾರೆ. ಇದರ ಜೊತೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅನ್ನುವಂಥದ್ದು ಒಂದು ಶವಗಳು ಹೂತಿಟ್ಟ ಪ್ರಕರಣ ಏನಿದೆ ಅದು ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರುತ್ತೆ. ಹೀಗಾಗಿ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಮಾಜಿ PDO ಆಗಿರ್ಬೋದು, ಜೊತೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಅಧಿಕಾರಿಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಕರೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಪ್ರಮುಖವಾಗಿ ಯೂಟ್ಯೂಬರ್ಗಳನ್ನು ಯಾಕೆ ಎಸ್ಐಟಿ ಅಧಿಕಾರಿಗಳು ಕರೆದು ವಿಚಾರಣೆಗೆ ಒಳಪಡಿಸಿದ್ದಾರೆ ಅಂದರೆ ಈ ಒಂದು ಪ್ರಕರಣದ ಕುರಿತಾದಂತೆ ಆ ಯೂಟ್ಯೂಬರ್ಗಳೇನಿದ್ದಾರೆ ಅವರು ಪ್ರಕರಣ ಆರಂಭ ಆಗಿದ್ದರಿಂದಲೂ ಕೂಡ ಸಾಕಷ್ಟು ವಿಡಿಯೋಗಳನ್ನು ಮಾಡಿ ತಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ಪ್ರಸಾರ ಮಾಡಿದ್ರು. ಒಂದಷ್ಟು ವಿಡಿಯೋಗಳು ಬಹಳಷ್ಟು ವಿವಾದಗಳನ್ನು ಕೂಡ ಉಂಟು ಮಾಡಿತ್ತು. ಅದರಲ್ಲೂ ಕೂಡ ಒಂದಷ್ಟು ಯೂಟ್ಯೂಬ್ ಚಾನಲ್ಗಳೇನಿದೆ ಅದು ಚಿನ್ನಯ್ಯನನ್ನು ಇಂಟರ್ವ್ಯೂ ಕೂಡ ಮಾಡಿತ್ತು. ಜೊತೆಗೆ ಆ ಒಂದು ಮಹೇಶ್ ಶೆಟ್ಟಿ ತಿಮರೋಡಿ ಏನಿದ್ದಾರೆ ಅವರ ತಂಡದಲ್ಲಿ ಗುರುತಿಸಿಕೊಂಡಂಥ ಯೂಟ್ಯೂಬ್ ಚಾನಲ್ಗಳು. ಹೀಗಾಗಿ ಆ ಒಂದು ಸಂದರ್ಶನ
ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಸೇರಿದಂಥ ಒಂದಷ್ಟು ವಿಷಯಗಳಿರ್ಬೋದು ಮತ್ತು ಈ ಒಂದು ಪ್ರಕರಣಗಳಿರ್ಬೋದು, ಇದೆಲ್ಲವುಗಳಿಗೆ ಸಂಬಂಧಿಸಿದಂತೆ ಕೂಡ SIT ಅಧಿಕಾರಿಗಳು ಸದ್ಯ ಅವರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಸದ್ಯ ಇವತ್ತು ಸಂಚಾರಿ ಸ್ಟುಡಿಯೋದ ಸಂತೋಷ್ ಮತ್ತು ಟಿ ಜಯಂತ್ ಅವರ ಪತ್ನಿ, ಮಗಳು ಬಂದಿರುವಂಥದ್ದು. ನಾಳೆ ಮತ್ತಷ್ಟು ಯೂಟ್ಯೂಬರ್ಗಳು ಬಂದು ವಿಚಾರಣೆಯಲ್ಲಿ ತೊಡಗುವಂತಹ ಸಾಧ್ಯತೆ ಇದೆ. ವೀರೇಶ್, ಥ್ಯಾಂಕ್ ಯು ದಿನೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ನಡುಕ ಶುರುವಾಗಿದೆ. ದಸರಾ ಮುಗಿತಾ ಇದ್ದಂತೆ SIT ತನಿಖೆಗೆ ಮಿಂಚಿನ ವೇಗ ಶುರುವಾಗಿದೆ. ಸಮೀರ್ ಸೇರಿ 6 ಯೂಟ್ಯೂಬರ್ಗಳಿಗೆ ವಿಚಾರಣೆಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಸಂಚಾರಿ ಸ್ಟುಡಿಯೋದ ಸಂತೋಷ್ಗೆ SIT ಗ್ರಿಲ್ ಮಾಡಲಿದೆ. ಸಮೀರ್, ದಿನೇಶ್, ಕುಡ್ಲಾ ರ್ಯಾಂಪೇಜ್ನ ಅಜಯ್ ಅಂಚನ್, ಅಭಿಷೇಕ್ ಕೂಡ ಇದೀಗ ಬುಲಾವ್ ನೀಡಲಾಗಿದೆ. ಆ ಮುಖೇನವಾಗಿ ಇದೀಗ ಈ ಎಲ್ಲ ಯೂಟ್ಯೂಬರ್ಗಳಿಗೆ ಇದೀಗ ನಡುಕ ಶುರುವಾಗಿದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ಇದೀಗ ಒಬ್ಬೊಬ್ಬರಿಗೆ ನಡುಕ ಶುರುವಾಗ್ತಾ ಇದೆ. ದಸರಾ ಮುಗಿತಾ ಇದ್ದಂತೆ SIT ಅಧಿಕಾರಿಗಳು ಇದೀಗ ತನಿಖೆಗೆ ಮಿಂಚಿನ ವೇಗಕ್ಕೆ ಕಾಲಿಡಲಿದ್ದಾರೆ. ಸಮೀರ್ ಸೇರಿ ಒಟ್ಟು 6 ಯೂಟ್ಯೂಬರ್ಗಳಿಗೆ ವಿಚಾರಣೆಗೆ ಹಾಜರಾಗಲು ನೋಟಿಸ್ ಕೂಡ ನೀಡಲಾಗಿದೆ. ಸಂಚಾರಿ ಸ್ಟುಡಿಯೋದ ಸಂತೋಷ್ಗೆ SIT ಗ್ರಿಲ್ ಮಾಡಿದೆ. ಸಮೀರ್, ದಿನೇಶ್, ಕುಡ್ಲಾ ರ್ಯಾಂಪೇಜ್ನ ಯೂಟ್ಯೂಬರ್ ಆಗಿರ್ತಕ್ಕಂತಹ ಅಜಯ್ ಅಂಚನ್, ಅಭಿಷೇಕ್ ಕೂಡ ಬುಲಾವ್ ನೀಡಲಾಗಿದೆ. ಹಾಗಾಗಿ ದಸರಾ ಬಳಿಕ ಇದೀಗ ಅಸಲಿ ಕಾರ್ಯಾಚರಣೆ ನಡೆಯಲಿದೆ. ಷಡ್ಯಂತ್ರ ಸೂತ್ರಧಾರರ ಜನ್ಮ ಜಾಲಾಟ ಆರಂಭವಾಗಿದೆ. SIT ಮುಂದೆ ಜಯಂತ್ ಪುತ್ರ, ಪತ್ನಿ ಹಾಜರಾಗಿದ್ದಾರೆ. SIT ಬುಲಾವ್ ಹಿನ್ನೆಲೆಯಲ್ಲಿ ಇಬ್ಬರೂ ಕೂಡ ಹಾಜರಾಗಿದ್ದಾರೆ. ಚಿನ್ನಯ್ಯನ ವಿಡಿಯೋ ರೆಕಾರ್ಡ್ ಮಾಡಿ ಡಿಲೀಟ್ ಮಾಡಿರುವಂತಹ ಆರೋಪ ಹಿನ್ನೆಲೆಯಲ್ಲಿ ಚಿನ್ನಯ್ಯನ ಹೇಳಿಕೆಯನ್ನು ಆಧರಿಸಿ ಜಯಂತ್ ಫ್ಯಾಮಿಲಿಗೆ ಇದೀಗ SIT ಅಧಿಕಾರಿಗಳು ಡ್ರಿಲ್ ಅನ್ನು ನಡೆಸಿದ್ದಾರೆ. ವಿಡಿಯೋನ ಯಾಕೆ ಮಾಡಿದ್ರಿ, ಮೊದಲು ಯಾಕೆ ಮಾಡಿದ್ರಿ ವಿಡಿಯೋ, ಆಮೇಲೆ ಡಿಲೀಟ್ ಯಾಕೆ ಮಾಡಿದ್ರಿ, ಹೀಗಂತ ಚಿನ್ನಯ್ಯನ ಆ ಒಂದು SIT ಬುಲಾವ್ ಹಿನ್ನೆಲೆಯಲ್ಲಿ ಇಬ್ಬರು ಕೂಡ ಇದೀಗ ಜಯಂತ್ ಪುತ್ರ, ಜಯಂತ್ ಅವರ ಪತ್ನಿ, ಈ ಒಂದು ಜಯಂತ್ ಅವರ ಫ್ಯಾಮಿಲಿಗೆ ಇದೀಗ SIT ಅಧಿಕಾರಿಗಳು ಗ್ರಿಲ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ಲೈವ್ ಅಲ್ಲಿ. ದಿನೇಶ್, ಇದೀಗ ಒಂದು ಕಡೆ ಜಯಂತ್ ಅವರದ ಒಂದು ವಿಚಾರಣೆ ಆಗ್ತಾ ಇದೆ, ಮತ್ತೊಂದು ಕಡೆ ಇದೀಗ SIT ಮುಂದೆ ಜಯಂತ್ ಅವರ ಫ್ಯಾಮಿಲಿ ಹಾಜರಾಗಿದೆ. ಕಾರಣ ಚಿನ್ನಯ್ಯನ ಒಂದು ಸ್ಟೇಟ್ಮೆಂಟ್ ವಿಡಿಯೋನ ಫಸ್ಟ್ ವಿಡಿಯೋ ಯಾಕೆ ಮಾಡಿದ್ರಿ, ಆಮೇಲೆ ಡಿಲೀಟ್ ಯಾಕೆ ಮಾಡಿದ್ರಿ ಅಂತಕ್ಕಂಥದ್ದು. ಇವಾಗ ಕಂಪ್ಲೀಟ್ ಆಗಿ ಒಂದು ಜಯಂತ್ ಟಿ ಅವರ ಫ್ಯಾಮಿಲಿಗೆ ಗ್ರಿಲ್ ನಡೀತಾ ಇದೆ. ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ದಿನೇಶ್? SIT ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. SIT ತನಿಖೆಯಿಂದ